ಸತ್ತ ಮೇಲೂ ಸಾಲಬಾಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ವೀಕ್ಷಕರೇ, ಮೈಕ್ರೋ ಫೈನಾನ್ಸ್ ಅನ್ನೋ ಭೂತ ರಾಜ್ಯದ ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವುದಾಗಿ ಘೋಷಿಸಿದ್ರೂ ಕೂಡ, ಕಠಿಣ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ತುಮಕೂರಿನಲ್ಲೂ ಕೂಡ ಬಡ ಕುಟುಂಬದೊಂದಿಗೆ ಖಾಸಗಿ ಫೈನಾನ್ಸ್ ಕಂಪನಿ ಕಿರುಕುಳ ನೀಡ್ತಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನೊಂದ ಮಹಿಳೆ ತಬ್ಸುಮ್ ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇದು ಖಾಸಗಿ ಫೈನಾನ್ಸ್ನವರ ಕಿರುಕುಳದ ಸ್ಟೋರಿ. ಸಾಲ ಮಾಡಿದ್ದವ ಸತ್ತರೂ ನಿಲ್ಲುತ್ತಿಲ್ಲ, ಸಾಲಗಾರರ ಕಾಟ. ಅಸಲಿಗಿಂತ ದುಪ್ಪಟ್ಟು ಹಣ ಕಟ್ಟಿದ್ರೂ ಮುಗಿಯುತ್ತಿಲ್ಲ, ಸಾಲಬಾಧೆ. ಹೌದು, ಇದು ಖಾಸಗಿ ಫೈನಾನ್ಸ್ನವರ ಕಿರುಕುಳದ ಸ್ಟೋರಿ. ಸಾಲ ಮಾಡಿದ್ದವ ಸತ್ತರೂ ಸಾಲಗಾರರ ಕಾಟ ಮಾತ್ರ ನಿಲ್ಲುತ್ತಿಲ್ಲ. ಅಸಲಿಗಿಂತ ದುಪ್ಪಟ್ಟು ಹಣ ಕಟ್ಟಿದ್ರೂ ಸಾಲಬಾಧೆಯಿಂದ ಮಾತ್ರ ಮುಕ್ತಿಯೇ ಸಿಗುತ್ತಿಲ್ಲ. ಈ ಸಾಲಗಾರರ ಕಾಟದಿಂದಾಗಿ ಬಡ ಕುಟುಂಬವೊಂದು ತತ್ತರಿಸಿ ಹೋಗ್ತಾ ಇದೆ. ಎಸ್, ತುಮಕೂರು ನಗರದಲ್ಲಿ ಬೆಳಕಿಗೆ ಬಂದಿರುವ ಪ್ರಕರಣವಿದು. ತುಮಕೂರು ನಗರದ ಲೇಬರ್ ಕಾಲೋನಿ ನಿವಾಸಿಯಾಗಿದ್ದ ಸೈಯದ್ ಸಮೀವುಲ್ಲಾ ಎಂಬಾತ 2019ರಲ್ಲಿ 4,65,000 ರೂಪಾಯಿ ಸಾಲವನ್ನ ಪಡೆದಿದ್ದ. ಮನೆ ಕಟ್ಟುವ ಸಲುವಾಗಿ ನಗರದ ಎಂಜಿ ರಸ್ತೆಯಲ್ಲಿರುವ 5 ಸ್ಟಾರ್ ಫೈನಾನ್ಸ್ ಕಂಪನಿಯಿಂದ ಸಾಲವನ್ನ ಪಡೆದುಕೊಂಡಿದ್ದ. 5 ಸ್ಟಾರ್ ಫೈನಾನ್ಸ್ ಕಂಪನಿ ಈ ಸಮೀವುಲ್ಲಾ ಅವರಿಗೆ ವಾರ್ಷಿಕ ,25.55% ಬಡ್ಡಿಯಂತೆ ಸಾಲ ನೀಡಿತ್ತು. ಪ್ರತಿ ತಿಂಗಳು 12,260 ರೂಪಾಯಿಯಂತೆ ಒಟ್ಟು 84 ಕಂತುಗಳನ್ನ ಕಟ್ಟಬೇಕಿತ್ತು. ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು 19ಕ್ಕೆ ತೀರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ಸರ್ ಅಂತ ಹೇಳಿದ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ದಕ್ಕೆ ಅದೆಲ್ಲ 1.5 ಲಕ್ಷ ಬಡ್ಡಿ ಹಾಕಿ ತಿರ್ಗಾ 4.5 ಲಕ್ಷ ಮಾಡಿಬಿಟ್ಟಿದ್ದಾರೆ. 84 ಕಂತಿನಲ್ಲಿ 62 ಕಂತಿದ್ದೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಇನ್ನೂ 1.5 ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ 50,000, ಕಾರಿಂದು ಚಾರ್ಜ್ 5,000 ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಟ್ಟಿದೆ ಸರ್. ಸಮೀವುಲ್ಲಾ ಕುಟುಂಬ ಒಟ್ಟು 54 ಕಂತುಗಳನ್ನ ಕಟ್ಟಿತ್ತು. ಬರೋಬ್ಬರಿ 7,20,000 ಹಣವನ್ನ ಸಮೀವುಲ್ಲಾ ಕುಟುಂಬ ಕಟ್ಟಿದೆ. ಆದರೆ ಕಳೆದ ಮೇನಲ್ಲಿ ಸಾಲದ ಚಿಂತೆಯಿಂದ ಸಮೀವುಲ್ಲಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಸಮೀವುಲ್ಲಾ ಸಾವಿನ ಬಳಿಕ ಕುಟುಂಬ ಸಂಕಷ್ಟಕ್ಕೀಡಾಗಿತ್ತು. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ಇವರ ಕುಟುಂಬಕ್ಕೆ ನಿರ್ಮಾಣವಾಗಿತ್ತು. ಹೀಗಾಗಿ ಸಾಲ ಮರುಪಾವತಿ ಮಾಡೋದಕ್ಕೂ ಸಾಧ್ಯವಾಗಿರಲಿಲ್ಲ. ಬೆಳಿಗ್ಗೆ ಬಂದರೆ ರಾತ್ರಿ 10 ಗಂಟೆ ಆದರೂ ನಿಂತ್ಕೊಂಡು ದುಡ್ಡು ಕಟ್ಟೋವ್ರಿಗೂ ಬಿಡ್ತಿರ್ಲಿಲ್ಲ. ವಾಚ ಶಬ್ದದಿಂದ ಮಾತಾಡೋರು, ಕೆಟ್ಟ ಮಾತಾಡೋರು. ಏಕವಚನದಲ್ಲೇ ಹೋಗು ಬಾ, ಮನೆ ಸಾಮಾನು ಮಾರಿಕೊಡು, ಏನನ್ನ ಮಾಡಿಕೊಡು, ತಂದು ಕಟ್ಟಬೇಕು ಅಂತೇಳಿ ಇದು ಮಾಡೋರು. ಅದನ್ನು ನೋಡೋಕ್ಕಾಗ್ದಲ್ಲೇ 2-3 ಸರಿ ನಾವು ಏರಿಯಾದವರೆಲ್ಲ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಮೊಬೈಲ್ಗಳು ಇಟ್ಕೊಂಡು ಹೊಡಿತೀರಾ ಹೊಡೀರಿ, ಏನು ಮಾಡ್ತೀರಿ ಮಾಡಿರಿ, ನಾವು ಬಿಡಲ್ಲ ಅನ್ನೋರು. ಲೆಕ್ಕ ಕೇಳಿದ್ರೆ ಚೆನ್ನೈಗೆ ಹೋಗ್ರಿ, ಅಲ್ಲೋಗಿ ಮಾತಾಡಿ ಇಲ್ಲೋಗಿ ಮಾತಾಡಿ ಅಂತ ಹೇಳೋರು. ಆ ಥರ ಅಷ್ಟು ದುಡಿಮೆನೇನು ಇರಲಿಲ್ಲ ಅವ್ರಿಗೆ. ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಹೊಸ್ದಾಗಿ ಸರಿ ನಮಗೂ ಅವ್ರಿಗೂ ಜಗಳ ಆಗೈತೆ ಇದೇ ಲೋನಿನಲ್ಲಿ. ಬಟ್ ನಾವು ಎಷ್ಟು ಸರಿ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡೋಗಿ ಅಂತ. ಆಮೇಲೆ ಅವ್ರದ್ದು ಅವ್ರ ಯಜಮಾನ್ರದ್ದು ಡೆತ್ ಆಗಿಬಿಡ್ತು. ಭಾಳ ತೊಂದರೆನಾಗಿರಲ್ಲ. ಏನು ಯೋಚನೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಕೋವಿಡ್ ಟೈಮ್ನಾಗ ಬರ್ತಾ ಇರಲಿಲ್ಲ ಅಂದರೆ, ಬಟ್ ಎಲ್ಲ ದುಡ್ಡು ತಗೊಂಡವ್ರು ಅವರು. ಇದಾಗ್ತಿದ್ದಂತೆ ಈ 5 ಸ್ಟಾರ್ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಶುರುವಾಗಿತ್ತು. ಪ್ರತಿನಿತ್ಯ ಮನೆ ಮುಂದೆ ಹೋಗಿ ಕಿರುಕುಳ ನೀಡುತ್ತಿರೋ ಫೈನಾನ್ಸ್ ಸಿಬ್ಬಂದಿ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಮನೆಯಲ್ಲೇ ಕೂತು ಕಿರುಕುಳವನ್ನ ನೀಡ್ತಾ ಇದ್ದಾರಂತೆ. 3-4 ಜನರು ಮನೆಗೆ ಹೋಗಿ ಕುಳಿತು ಕಿರುಕುಳವನ್ನ ನೀಡುತ್ತಿದ್ದಾರಂತೆ. ವಕೀಲರನ್ನ ಕರೆದುಕೊಂಡು ಹೋಗಿ ಬೆದರಿಕೆ ಹಾಕುವ ಕೆಲಸವನ್ನ ಕೂಡ ಮಾಡ್ತಿದ್ದಾರಂತೆ. ನನ್ನತ್ರ ಸಾಲ ಕಟ್ಟೋದಕ್ಕೆ ಆಗಲ್ಲ,
ಒಂದು 50,000 ರೂಪಾಯಿ ಕೊಡ್ತೀನಿ, ಎಲ್ಲ ಕ್ಲಿಯರ್ ಮಾಡಿಕೊಡಿ ಅಂದ್ರೆ ಆ 50,000 ರೂಪಾಯಿಯನ್ನ ಪಡೆದುಕೊಂಡು 3 ಕಂತಿಗೆ ಚುಕ್ತಾ ಮಾಡಿಕೊಳ್ತಿದ್ದಾರಂತೆ. ಅಷ್ಟೇ ಅಲ್ಲ, ಪ್ರತಿ ಬಾರಿ ಮನೆಗೆ ಹೋದಾಗಲೂ ಇವರಿಗೆ ಸರ್ವಿಸ್ ಚಾರ್ಜ್ ಅನ್ನ ಕೊಡಬೇಕಂತೆ. 700ರಿಂದ 1000ದವರೆಗೆ ಸರ್ವಿಸ್ ಚಾರ್ಜ್ ಅನ್ನ ಪಡೆದುಕೊಳ್ತಾರಂತೆ. ಇದುವರೆಗೆ ಬರೋಬ್ಬರಿ 1.5 ಲಕ್ಷ ರೂಪಾಯಿಯನ್ನ ಬರೀ ಸರ್ವಿಸ್ ಚಾರ್ಜ್ಗೆ ಅಂತಲೇ ಕೊಟ್ಟಿದ್ದಾರಂತೆ. ಇಷ್ಟೆಲ್ಲ ಆದ ಮೇಲೂ ಇನ್ನು 4 ಲಕ್ಷ ರೂಪಾಯಿ ಕಟ್ಟಿ ಅಂತ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡುತ್ತಿದ್ದಾರಂತೆ. ಹೀಗಾಗಿ ಸಮೀವುಲ್ಲಾ ಪತ್ನಿ ತಬಸ್ಸುಮ್ ಕಣ್ಣೀರು ಹಾಕಿದ್ದಾರೆ. 5 ಸ್ಟಾರ್ನಲ್ಲಿ 4,65,000 ಲಾಂಟ್ ಅಂಟಿದ್ರು ಸರ್. ಈಗ ನಮ್ಮ ಯಜಮಾನ್ರು ತೀರೋಗಿ 9 ತಿಂಗಳಾಯಿತು. ಅದಾದಮೇಲೂ ನಾನು ಹಣ ಕಟ್ಟಿದ್ದೀನಿ. ಈಗ ನನಗೆ ಕಟ್ಟೋಕ್ಕೆ ಆಗಲ್ಲ, ನಮ್ಮ ಯಜಮಾನ್ರು ತೀರೋಗಿದ್ದಾರಲ್ಲ, ಏನಾದರೂ ಇನ್ಶೂರೆನ್ಸ್ ಐತೆ ನೋಡಿ ಸರ್ ಅದಕ್ಕೆ ಇಲ್ಲ ಅಂದರು. ಅದಕ್ಕೆ ಸರ್ ನಾನು ಎಷ್ಟು ಅಸಲು ಕಟ್ಟಬೇಕು, 62 ಕಟ್ಟಿದ್ದೀನಿ. ಈಗ ಮಿಕ್ಕಿದ್ದು 22 ಕಂತಿನಲ್ಲಿ ಎಷ್ಟು ಅಸಲು ಕೊಡಬೇಕು ಅದೊಂದು ತೀರ್ಮಾನ ತೊಗೊಂಡು ಟೈಮ್ ಕೊಟ್ಟು ನನ್ನ ಪೇಪರ್ ನನಗೆ ಕೊಡಿ, ನನಗೆ ಇಷ್ಟು ಕೊಡಿ ಅಂತ ಹೇಳಿ ಸರ್ ಅಂದಿದ್ದಕ್ಕೆ ಇಲ್ಲಮ್ಮ ಅದಕ್ಕೂ 1.5 ಲಕ್ಷ ಬಡ್ಡಿ, ತಿರ್ಗಾ 50,000 ಅಂಥದ್ದು ಸರ್ವಿಸ್ ಚಾರ್ಜ್, 5,000 ಒಂದು ಸತಿ ಲಾಯರ್ ಎಡಿ ಕೊಡ್ಮೇಲೆ ಅದು 5,000 ಅದು ಚಾರ್ಜ್, ಇನ್ನೂ 2.5 ಲಕ್ಷ ಜಾಸ್ತಿ ಆಗೈತೆಮ್ಮ. 1.5 ಲಕ್ಷ ಅಸಲು ಎಲ್ಲ 4.5 ಲಕ್ಷ ನೀನು ದುಡ್ಡು ಕೊಡಬೇಕು ಅಂದಿದ್ದಕ್ಕೆ ಏನು ಸರ್ ನಾನು 7 ಲಕ್ಷ 7.5 ಲಕ್ಷ ದುಡ್ಡು ಕೊಟ್ಟಿದ್ದೀನಲ್ಲ, ತಿರ್ಗಾ ಅಲ್ಲಿಂದ ಅಷ್ಟು ಇದಕ್ಕೆ ಬಡ್ಡಿ ಚಾರ್ಜ್ ಬಂದೇ ಬರುತ್ತೆಮ್ಮ, ಬರಲ್ಲ ಕೊಳ್ಳೇಬೇಕು ಅಂದರು. ಅದಕ್ಕೆ ನಾನು ನಿಮ್ಮ ಕಡೆಯಿಂದ ನನಗೆ ಏನು ಹೆಲ್ಪ್ ಅಂದರೆ ನಾನು ಎಷ್ಟು ಅಸಲು ಕೊಡಬೇಕು ಅಷ್ಟು ನಿಲ್ಲಿಸಿ ನನ್ನ ಪೇಪರ್ ನನಗೆ ಕೊಡಿಸಿ ಸರ್. ಒಟ್ಟಿನಲ್ಲಿ ಖಾಸಗಿ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಈ ಬಡ ಕುಟುಂಬ ಬೇಸತ್ತು ಹೋಗಿದೆ. ಹೇಗಾದರೂ ಮಾಡಿ ಇದರಿಂದ ಮುಕ್ತಿ ಕೊಡಿಸಿ ಅಂತ ಅಂಗಲಾಚುತ್ತಿದ್ದಾರೆ. ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಇವರಿಗೆ ನ್ಯಾಯ ಕೊಡಿಸಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು. ಎಸ್, ನೋಡಿದ್ರಲ್ಲ ಯಾವ ರೀತಿ ಈ ಖಾಸಗಿ ಫೈನಾನ್ಸ್ನವರು ಕಿರುಕುಳ ಕೊಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅವ್ರನ್ನೇ ಈಗ ಪ್ರಶ್ನೆ ಮಾಡ್ತೀನಿ. ಅಮ್ಮ, ನೀವು ಈ ಖಾಸಗಿ ಫೈನಾನ್ಸ್ ನೀವೇನು ಹೇಳ್ತಿದ್ದೀರಾ, ನಿಮ್ಗೆ ಇವಾಗ ಯಾರು ಟಾರ್ಚರ್ ಕೊಡ್ತಿದ್ದಾರೆ ಅವ್ರ ಹತ್ರ ಯಾವ ಇಸ್ವಿಯಲ್ಲಿ ನೀವು ಲೋನ್ ತೊಗೊಂಡಿದ್ರಿ? 19 ಮೇಡಮ್. 19ನಲ್ಲಿ. ನೀವೀಗ ಲೋನ್ ತಗೊಂಡಿದ್ದೀರಲ್ವಾ, ಆ ಮನೆ ಯಾರ ಹೆಸರಲ್ಲಿರೋದು? ನಮ್ಮ ಯಜಮಾನ್ರ ಹೆಸರು ಮೇಲೆ. ನಿಮ್ಮ ಯಜಮಾನ ಸಮೀವುಲ್ಲಾ ಅಂತ. ಓಕೆ. ಇವರು ನೀವು ಲೋನ್ ತಗೊಂಡಂತ ಸಂದರ್ಭದಲ್ಲಿ ಅಂದ್ರೆ 2019ನಲ್ಲಿ ನೀವು ಎಷ್ಟು ಲಕ್ಷ ಸಾಲ ತಗೊಂಡಿದ್ರಿ? 4,65,000. ನಿಮ್ಗೆ ಲೋನ್ ಎಷ್ಟು ಸ್ಯಾಂಕ್ಷನ್ ಮಾಡಿದ್ರು? ಅವರು 5 ಲಕ್ಷ ಅಂತ ಹೇಳಿದ್ರು. 4,65,000 ಆದ್ಮೇಲೆ 10,20,000 ಕಟ್ಟಬೇಕು ಅಂತ ಹೇಳಿದ್ರು. 10,20,000 ಕಟ್ಟಬೇಕು ಅಂತ ಅವಾಗಲೇ ಹೇಳಿದ್ರು. ಅವಾಗ ನೀವು ಕೇಳಲಿಲ್ವಾ ಏನಕ್ಕೆ ಸರ್ ಇಷ್ಟೊಂದು ಕಟ್ಟಬೇಕು ಅಂತ? 6 ವರ್ಷ ಟೈಮ್ ಐತೆಮ್ಮ, ಕಟ್ಲೇಬೇಕು ಅಂತ ಹೇಳಿದ್ರು. ಕಟ್ಕೊಂಡು ಹೋಗಿದ್ದೀವಿ. ಈ ವರ್ಷ ನೀವು ಅದಕ್ಕೆ ಒಪ್ಕೊಂಡಿದ್ರಾ? ನಮ್ಮ ಯಜಮಾನ್ ಏನ್ ಮಾಡಿದ್ರು ಗೊತ್ತಿಲ್ಲ ಮೇಡಮ್ ಅವರೇ. ತೀರೋದ್ಮೇಲೆ ನಾನು. ನಿಮ್ಮ ಯಜಮಾನ್ರು ತೀರ್ಕೊಂಡಿದ್ದು ಯಾವಾಗಮ್ಮ? ಮಾರ್ಚ್ 19ನೇ 24ನಲ್ಲಿ. 24ನೇ ಇಸ್ವಿ ಮಾರ್ಚ್ 19ನೇ ತಾರೀಕು ತೀರ್ಕೊಂಡಿದ್ದು ಮೇಡಮ್. ಏನಾಗಿ ತೀರ್ಕೊಂಡ್ರು? ಇವ್ರು ಬಂದು ಟಾರ್ಚರ್ ಮಾಡು, ನನಗೆ ಬಾರಮ್ಮ ನೀನು ಆಚೆಗೆ, ನಾವು ಬೀಗ ಹಾಕ್ತೀನಿ ಅಂದಿದ್ದಕ್ಕೆ ಆವಾಗಲೇ ಹಿಂಗೆ ಎದೆ ಹಿಡ್ಕೊಂಡು ಸ್ವಾಮಿ ನಾನು ಕಟ್ತೀನಿ ದುಡ್ಡು ಅಂತ ಹೇಳ್ಬಿಟ್ಟು ಮಂಗಳವಾರ ಹೇಳಿದ್ದು, ಬುಧವಾರ ಅಡ್ಮಿಟ್ ಆಗಿ ಭಾನುವಾರ ತೀರೋದು. ಅಂದ್ರೆ ಇವ್ರು ಬಂದು ನಿಮ್ಗೆ ಕಿರುಕುಳ ಕೊಡ್ತಾ ಇದ್ರು? ಇಡೀ ಏರಿಯಾಗೆ ಗೊತ್ತು ಈ ವಿಚಾರ. ಹೌದು ಮೇಡಮ್. ಓಕೆ. ಹಿಂಗೆ ಕಿರುಕುಳ ಕೊಡ್ತಿರೋ ಸಂದರ್ಭದಲ್ಲಿ ನಿಮ್ಮ ಯಜಮಾನ್ರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಆಘಾತಕ್ಕೊಳಗಾಗ ಏನು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದ? ಏನೂ ಇರಲಿಲ್ಲ ಮೇಡಮ್, ಸುಮ್ಮನೆ ಸಕ್ಕರೆ ಅಂತ ನಾವು ಇಬ್ರು ಮಾತ್ರೆ ತಿಂತಾ ಇದ್ವಿ, ಶುಗರ್ಗೆ. ಹೌದು. ಹಾಸ್ಪಿಟ್ಲಲ್ಲಿ ಏನು ಹೇಳಿದ್ರು? ಹಾಸ್ಪಿಟಲ್ ಮೇಲೆ ಹೋದಿ ಸಕ್ಕರೆ ಜಾಸ್ತಿ ಆಗಿ ಕಿಡ್ನಿಗೆ ಡಯಾಲಿಸಿಸ್ ಅಂತ ಏನೇನೋ ಹೇಳ್ಬಿಟ್ರು. ಅದಕ್ಕೂ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಯಿತು. ರಿಲೇಷನ್ ಅವರೆಲ್ಲ ಖರ್ಚು ಮಾಡಿದ್ರು. ಎಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು? ಬುಧವಾರ ಆಗಿದ್ದು, ಭಾನುವಾರವರೆಗಿದ್ರು. ಅಷ್ಟೇ ಬರೀ 4 ದಿನಗಳಲ್ಲಿ ಅಷ್ಟೇ. ಓಕೆ. ಈಗ ಇದು ಈ ಆಸ್ತಿ ಬಂದು ನಿಮ್ಮ ಯಜಮಾನ್ರ ಹೆಸರಲ್ಲಿರೋದು? ಹೌದು ಮೇಡಮ್. ಈ ಲೋನ್ ಮಾಡಿಸೋ ಅಂತ ಸಂದರ್ಭದಲ್ಲಿ ನೀವು ಇನ್ಸೂರೆನ್ಸ್ ಅಂತ ಏನು ಮಾಡಿಸಿರ್ಲಿಲ್ವಾ? ಅದು 35,000 ಇಟ್ಕೊಂಡ್ರಲ್ಲ, 4,65,000 ಬುಕ್ನಲ್ಲಿ ಐತೆ ನಮಗೆ ಹಾಕಿರೋದು ಇಂಡಿಯನ್ ಬ್ಯಾಂಕ್ನಲ್ಲಿ. ಇನ್ನು 35,000 ಏನು ಅದಕ್ಕೆ ಏನೇನೋ ಲೆಕ್ಕಾಚಾರ ಹೇಳಿದ್ರು. ಅದಕ್ಕೆ ಇನ್ಶೂರೆನ್ಸ್ ಏನಾದ್ರು ಇರ್ಬೋದು ಅಂತ ತಿಳ್ಕೊಂಡಿದ್ವಿ. ನಿಮ್ಗೆ ಅವ್ರು ಹೇಳಿಲ್ವಾ ಇನ್ಸೂರೆನ್ಸ್ ಮಾಡಿಸಿದೀವಿ ಇಲ್ಲ ಅಂತ? ಏನು ನಾವು ಕೇಳಲಿಲ್ಲ, ಅವ್ರು ಹೇಳಲಿಲ್ಲ ಮೇಡಮ್, ಅಷ್ಟು ನಮಗೆ ಅರ್ಥ ಆಗಿಲ್ಲ. ಓಕೆ. ಇವಾಗ ಎಷ್ಟು ತಿಂಗಳು ಅವ್ರ ಕಂತು ಎಷ್ಟು ತಿಂಗಳಿತ್ತು? ಅವ್ರದ್ದು ಕಂತು 84 ಮಂತ್ಸ್. ನೀವು ಕಟ್ಟಿರೋದು ಎಷ್ಟು ಮಂತ್ಸ್?
ಇದು 62 62 ಆಲ್ರೆಡಿ ನೀವು ಕಟ್ಬಿಟ್ಟಿದ್ದೀರಾ ಐತೆ ರಸೀತು ಬುಕ್ ಸೈನ್ ಸಿಗ್ನೇಚರ್ ನಿಮ್ಮ ಯಜಮಾನ್ರು ತೀರೋದ್ರು ಕೂಡ ನೀವು ದುಡ್ಡು ಕಟ್ಕೊಂಡೇ ಬಂದಿದ್ದೀರಾ ಅವ್ರಿಗೆ. ಲಾಯರಿಗೆ ಬಂದಿದ್ರು ಅನ್ಸಿತಿ 50,000 ಕೊಟ್ಟಮ್ಮ ಏನಾದರೂ ನಿರ್ಧಾರಕ್ಕೆ ಬರೋಣ ಅಂತ ಹೇಳಿದ್ರು. ಅದು 50,000 ಕಟ್ಟೆ, ತಿರ್ಗಾ 24,000 ಕಟ್ಟೆ, ತಿರ್ಗಾ 12,000 ಕಟ್ಟೆ. ಏನು ಸರ್ ಬರ್ತಾನೆ ಇಲ್ಲ, ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅಂದಿದ್ದಕ್ಕೆ ಇಲ್ಲಮ್ಮ 2.5 ಲಕ್ಷ ಸುಸ್ ಬಡ್ಡಿ ಚಕ್ರ ಬಡ್ಡಿ ಬಿದ್ದೈತೆ, ಯಾವುದು 50,000 ಐತೆ, ಎಲ್ಲ 4.5 ಲಕ್ಷ ತಿರ್ಗಾ ನೀವು ಸುಸ್ತಿ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಬಿದ್ದಿದೆ ಅಂತ. ಈ ಖಾಸಗಿ ಫೈನಾನ್ಸ್ ಅಂತ ಏನು ಹೇಳ್ತಿದ್ದೀನಲ್ಲ ವೀಕ್ಷಕರೇ, ಇದು ಬಂದು 5 ಸ್ಟಾರ್ ಅನ್ನೋ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ, NBFC ಅಂತ ಏನು ಕರಿತೀವಲ್ಲ ಅದ್ರ ಅಂಡರ್ಗೆ ಬರ್ತಕ್ಕಂಥ 5 ಸ್ಟಾರ್ ಅನ್ನೋ ಖಾಸಗಿ ಫೈನಾನ್ಸ್ ಕಂಪನಿ ಇದು. ಇವರು ಎಷ್ಟು ಕಿರಾತಕರಿದ್ದಾರೆ ಅಂದರೆ ಇವ್ರ ಹತ್ರ ಆಲ್ರೆಡಿ ನೀವು ತಿಂಗಳಿಗೆ ಎಷ್ಟಮ್ಮ ಕಟ್ಟೋದು? 12,255. ಇವರು ಕೊಟ್ಟಿರೋ ಸಾಲ ಇವರ ಲೆಕ್ಕದ ಪ್ರಕಾರನೇ ಬರೀ 5 ಲಕ್ಷ, ಅದರಲ್ಲೂ 35,000 ಆ ಎಕ್ಸ್ಪೆನ್ಸಸ್ಸು, ಆ ಪ್ರೊಸೆಸಿಂಗ್, ಇದು ಅದು ಅಂತ ಕಟ್ ಮಾಡಿಕೊಂಡು ಇವ್ರ ಕೈ ಕೊಟ್ಟಿರ್ತಕ್ಕಂಥ ದುಡ್ಡು ಬರೀ 4,65,000. ಆ 4,65,000ಕ್ಕೆ ಆಲ್ರೆಡಿ ಇವರು 7,60,000 ರೂಪಾಯಿ ವಾಪಸ್ ಪಡ್ಕೊಂಡು ಬಿಟ್ಟಿದ್ದಾರೆ. ಕಂತುಗಳ ಮುಖಾಂತರ ಇವ್ರು ವಾಪಸ್ ಕಟ್ಟಿಸ್ಕೊಂಡು ಬಿಟ್ಟಿದ್ದಾರೆ. ಅದು ಆದಮೇಲೂ ಕೂಡ ಇವಾಗ ಯಾರು ಹೆಸ್ರಿಗೆ ಇವ್ರು ಲೋನ್ ಮಾಡಿಕೊಟ್ಟಿದ್ರೋ ಆ ಮನುಷ್ಯನೇ ಬದುಕಿಲ್ಲ. ಸಮೀವುಲ್ಲಾ ಅನ್ನೋರ ಹೆಸ್ರಿಗೆ ಇವರು ಲೋನ್ ಮಾಡಿಕೊಟ್ಟಿರ್ತಾರೆ. ಆ ವ್ಯಕ್ತಿನೇ ಇಲ್ಲ ಅಂದರೂ ಕೂಡ ಅವ್ರ ಮನೆಗೆ ಹೋಗಿ ಗೂಂಡಾಗಳನ್ನ ಕರ್ಕೊಂಡೋಗಿ ಟಾರ್ಚರ್ ಕೊಟ್ಟು ನೀನು ದುಡ್ಡು ಕಟ್ಟಲೇಬೇಕು ಅನ್ನೋ ಟಾರ್ಚರನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ, ಅಲ್ವಮ್ಮ? ಹೌದು ಮ್ಯಾಮ್. ಹಾಂ, ಇದನ್ನು ಇವ್ರಿಗೆ ಎಷ್ಟು ಜನ ಬರ್ತಾರೆ ನಿಮ್ಮ ಮನೆಗೆ? ಒಬ್ಬರು ಬರ್ತಾರೆ, ತಿರ್ಗಾ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಹಂಗೆ ಬೆಳಿಗ್ಗೆ 10 ಗಂಟೆಗೆ ಬಂದರೆ 10:30ವರೆಗೂ ಹೋಗೋದೆಲ್ಲ. ಹಂಗಾದ್ರು ನಮ್ಮ ಮನೆ ಅಕ್ಕಪಕ್ಕ ಅವ್ರು ಹುಡುಗರು ದುಡಿಯೋಕೆ ಹೋಗಿದ್ದಾರೆ, ನೀವು ಅವ್ರಿಗೆ ಯಾಕೆ ಹೆಂಗಸ್ರಿಗೆ ಇಷ್ಟು ತೊಂದರೆ ಕೊಡ್ತೀರಾ ಹೋಗಿ ಅಂತ 2-3 ಸರಿ ಜಗಳನೂ ಮಾಡಿ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ಹೇಳಿ ಕಳಿಸಿ. ಕಿರ್ಚಾಡ್ತಾರ ಮನೆ ಹತ್ರ ಬಂದು ಇದು ತಿಂತೀರಾ, ಇದು ತಿಂತೀರಾ, ಕಟ್ಟಕ್ಕಾಗಲ್ಲ ಈಗ ಆಗ ಅಂತ ಹೇಳ್ತಿರಲ್ಲ ಅಂತ ಹೇಳ್ಬಿಟ್ಟು. ನೀವೇನು ತಿಂತೀರಪ್ಪ ಹೊಟ್ಟೆಗೆ? ಅವ್ರೇನೋ ಅವ್ರ ಬಗ್ಗೆ ಹೇಳ್ತಿದ್ರಲ್ಲ, ಅವ್ರು ಕಷ್ಟಪಟ್ಟು ಶ್ರಮ ಬಿದ್ದು ಕಟ್ಟಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ? ಫಸ್ಟ್ ನೀವೇನು ತಿಂತೀರಾ ಅಂತ ನೋಡ್ರಿ. ನೀವೇನಾದರೂ ಏನು ತಿಂತಿದ್ದೀರಾ ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ನಾನು ನನ್ನ ಬಾಯಲ್ಲಿ ಹೇಳಿ ನನ್ನ ಬಾಯನ್ನು ಹೊಲ್ಸು ಮಾಡ್ಕೊಳಕ್ಕೆ ರೆಡಿ ಇಲ್ಲ ನಾನು. ನೀವು ಏನು ಹೊಲ್ಸು ತಿಂತಿದ್ದೀರಾ ಅನ್ನೋದನ್ನ ಫಸ್ಟ್ ನೀವು ಯೋಚನೆ ಮಾಡಿ. ನೀವು ಇದ್ರ ಬಗ್ಗೆ ಎಲ್ಲೂ ಪೊಲೀಸ್ ಸ್ಟೇಷನಲ್ಲಾಗಲಿ ಇವ್ರು ಕೊಡ್ತಿರೋ ಟಾರ್ಚರ್ ಬಗ್ಗೆ ನೀವೆಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ವಮ್ಮ? ನಾವು ಇವ್ರ ಹತ್ರ ರಂಗನಾಥ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದೆ ಸರ್. ಯಾರು ರಂಗನಾಥ್ ಸರ್? ಮ್ಯಾನೇಜರ್ ಅಂತ ಅವರು. ಈಗ ಹೊಸೊಬ್ರು. ಸರ್ ಏನಾದರೂ ನಿರ್ಧಾರಕ್ಕೆ ಬನ್ನಿ ಸರ್, 20 ಕಂತೆ ಅಲ್ವಾ ಸರ್ ಕಟ್ಟಕ್ಕೆ ಇರ್ಬೇಕಾದ್ರೆ, ಬನ್ನಿ ಸರ್ ನಿರ್ಧಾರಕ್ಕೆ. ಅಂದರೆ ಇನ್ನು 2.5 ಲಕ್ಷ ಜಾಸ್ತಿ ಆಗೈತೆ, 50,000 ಸರ್ವಿಸ್ ಚಾರ್ಜ್ ಆಗೈತೆ, ಒಂದ್ಸತಿ ಐಡಿ ಕೊಟ್ಟು ಬಂದದ್ದು ಅದು ಒಂದು 5,000 ಆಗೈತೆ, ಅಷ್ಟು ಕಟ್ಟಲೇಬೇಕು. ಆಗಲ್ಲ. ನಿಮ್ಮ ಹತ್ರ ಬರೇ ಬಡ್ಡಿ ಅಲ್ಲ, ಚಕ್ರ ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಇವರು. ಹೌದು ಮೇಡಮ್. ಅವ್ರಿಗೆ ಕೊಟ್ಟಿರೋದು ನಾನು ಚೀಟಿಗಳೂ ಐತೆ, ಬರ್ದಿರೋದು ಬುಕ್ಕು ಐತೆ. ಇವರು ನಿಮ್ಮ ಯಜಮಾನ್ರು ಸತ್ತ ಮೇಲೆ ನೀವು ಎಷ್ಟು ಸಾವಿರ ದುಡ್ಡು ಕಟ್ಟಿದ್ದೀರಮ್ಮ? ಒಂದು 50,000, ಒಂದು 24,000, ಒಂದು 12,500. ಅವ್ರು ಸತ್ತೋಗಿ ಮಾರ್ಚ್ 19ನೇ ತಾರೀಕು 19ನೇ ತಾರೀಕು ಮಾರ್ಚ್ 24 ಇಸ್ವಿ ಕೊಟ್ಟು. ಅಲ್ಲಮ್ಮ, ನೀವೇಳೋ ಲೆಕ್ಕಾಚಾರಕ್ಕೆ ಹೋದ್ರೆ ಈ 7,60,000 ಬಿಟ್ಟು ಕೂಡ ಇನ್ನೂ 1 ಲಕ್ಷ ಆಲ್ರೆಡಿ ಎಕ್ಸ್ಟ್ರಾ ದುಡ್ಡು ಕಟ್ಬಿಟ್ಟಿದ್ದೀರಲ್ಲ ನೀವು. ಹೌದು ಮೇಡಮ್. ಆದ್ರೂ ನಿಮ್ಗೆ ಯಾರು ಸಹಾಯಕ್ಕೆ ಬರಲೇ ಇಲ್ವಾ? ಇವ್ರು ಈ ತರ ಎಲ್ಲ ಟಾರ್ಚರ್ ಕೊಡ್ತಿದ್ರಲ್ಲ. ಅವ್ರು ಬಂದ್ರು ಮೇಡಮ್. ಹೋಗ್ರಿ, ಹೆಂಗ್ ಅವ್ರು ಇದಕ್ಕೂ ಜಾಗ ಇರಲಿಲ್ಲ, ಆಚೆ ಇದ್ದಿದ್ದು ಹಂಗೆ ಒಳಗಡೆನೆ ಇದ್ದಾರೆ, ಸುಮ್ಮನೆ ಇಲ್ಲ ಅಂತ ಅವ್ರು ಆಚೆಯಿಂದ ಬೀಗ ಹಾಕಿರೋದು. ಹೋಗ್ರಿ ಅಂತ ಒಂದ್ಸತಿ ನಾಸೀರ್ ಅವರು ಪಕ್ಕದ ಮನೆಯವರು ಎಲ್ಲರೂ ಏನಂತಾರೆ, ಮನುಷ್ಯರು ಕೊಡ್ತಾರೆ ಹೋಗ್ರಿ, ಇಷ್ಟೇ ಕಟ್ಟಿದ್ದಾರೆ, ಇಷ್ಟು ಕೊಡೋಲ್ಲ, ಅವ್ರ ಮನೆಗೆ ಸತ್ತೋಗಿದ್ದಾರೆ, ಆಸ್ಪತ್ರೆ ಬೇರೆ ಖರ್ಚು ಬಂದೈತೆ ಎಲ್ಲ ಜಾಸ್ತಿ ಅಂತ ರೇಗ್ತಾ ಇದ್ರು. ನೋಡಿ ವೀಕ್ಷಕರೇ, ಇವಾಗ ತಪ್ಸಮ್ ಅವ್ರು ಹೇಳೋ ಪ್ರಕಾರ ನಾಸೀರ್ ಅನ್ನೋರು ಬ್ಯಾಂಕ್, ಈ ಖಾಸಗಿ ಫೈನಾನ್ಸ್ ಅವ್ರು ಏನು ಬಂದು ಟಾರ್ಚರ್ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಕ್ಯಾಮ್ರಾ ಮುಂದೆ ಅವರೇ ಹೇಳಿದ್ದಾರೆ. ಆ ಬೈಟ್ ನೋಡ್ಕೊಂಡು ಬರೋಣ ಬನ್ನಿ. ಕ್ಲಾಸ್ನಾಗಿರೋರು ನಮ್ಮ ಮನೆ ಎದುರಿಗಿರೋರು ಯಾವುದೋ ಸ್ಟಾರ್ ಫೈನಾನ್ಸ್ ಒಳಗೆ ಪಾಪ ಲೋನ್ ತಗೊಂಡಿರ್ತಾರೆ, 4.5 ಲಕ್ಷ ಕೊಟ್ಟಿರ್ತಾರೆ. ಅವರು ಪಾಪ ಕಂಟಿನ್ಯೂ ಕಟ್ತಾನೆ ಇದ್ದಾರೆ. ಅವ್ರ ಯಜಮಾನ್ರು ತೀರೋದ್ರು ಒಂದು 5 ಜನ ಬಂದ್ಬಿಟ್ಟು ಭಾರಿ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಬೆಳಿಗ್ಗೆ ಬಂದರೆ ರಾತ್ರಿ 10 ಗಂಟೆ ಆದ್ರೂ ನಿಂತ್ಕೊಂಡು ದುಡ್ಡು ಕಟ್ಟೋವ್ರಿಗೂ ಬಿಡ್ತಿರ್ಲಿಲ್ಲ. ವಾಚ್ಯ ಶಬ್ದದಿಂದ ಮಾತಾಡೋರು, ಕೆಟ್ಟ ಮಾತಾಡೋರು, ಏಕವಚನದಲ್ಲೇ ಹೋಗು ಬಾ ಮನೆ ಸಾಮಾನು ಮಾರಿಕೊಡು, ಏನನ್ನ ಮಾಡಿಕೊಡು, ತಂದು ಕಟ್ಟಬೇಕು ಅಂತೇಳಿ ಇದು ಮಾಡೋರು. ಅದನ್ನು ನೋಡೋಕ್ಕಾಗ್ದಲ್ಲೇ 2-3 ಸರಿ ನಾವು ಏರಿಯಾದವರೆಲ್ಲ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಮೊಬೈಲ್ಗಳು ಇಟ್ಕೊಂಡು ಹೊಡಿತೀರಾ ಹೊಡೀರಿ, ಏನು ಮಾಡ್ತೀರಿ ಮಾಡಿರಿ, ನಾವು ಬಿಡಲ್ಲ ಅನ್ನೋರು.
ಲೆಕ್ಕ ಕೇಳಿದ್ರೆ ಚೆನ್ನೈಗೆ ಹೋಗ್ರಿ ಅಲ್ಲೋಗಿ ಮಾತಾಡಿ ಇಲ್ಲೋಗಿ ಮಾತಾಡಿ ಅಂತ ಹೇಳೋರು. ಏನು ಹೇಳಿದ್ರು ಅವ್ರಿಗೆ ತುಂಬ ಕಷ್ಟ ಕೊಡೋರು. ಅವ್ರ ಮಕ್ಕಳು ಪಾಪ ಕೆಲ್ಸಕ್ಕೆ ಹೋಗ್ಬಿಡೋರು. ಹೆಣ್ಮಕ್ಳು ಇಬ್ಬರು ಇರೋರು, ಅವ್ರದ್ದು ಸೊಸೆನೂ ಅತ್ತೆ ಮಾತ್ರ ಇರೋರು. ಅವ್ರು ಬಂದಾಗ ಎದ್ರಕೊಂಡು ಬಾಗಿಲು ಹಾಕಿದ್ರು ಆಚೆಯಿಂದ ಕಿಲ್ಕ ಹಾಕ್ಕೊಂಡು ಕುತ್ಕೊಂಡ್ಬಿಡೋರು. ಅವರು ಕರ್ಸೆಯವ್ರನ್ನ ದುಡ್ಡು ಕಟ್ಟೋರ್ಗೆ ಹೋಗಲ್ಲ ಅಂತ ಹೇಳೋರು. ಅವರಿಗೆ 5 ಜನ ಬರೋರು ಸರ್. ಅದು ಒಂದಿಬ್ಬರು ಭಾರಿ ಹಿಂಸೆ ಕೊಡೋರು ಸರ್. ಅವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಅವರು. ನಾವು ಹೇಳಿ ಸಾಕಾಗಿ 2 ಸರಿ ಗಲಾಟೆ ಮಾಡಿ 3ನೇ ಸರಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ವಿ. ಅವರು ಕಂಪ್ಲೇಂಟ್ ಕೊಡೋಕ್ಕೂ ಪಾಪ ಹೆದರ್ತಾರೆ. ಆದ್ದರಿಂದ ನೀವು ದಯವಿಟ್ಟು ನೀವು ಎಲ್ಲ ಅಲ್ಲೇ ಯಜಮಾನ್ರು ತೀರೋಗಿ 1 ವರ್ಷ ಆಯಿತು ಸರ್. ಅವರು 1 ವರ್ಷದಿಂದ ಅಲ್ಗೂ ಅವ್ರ ಯಜಮಾನ್ರು ತೀರೋದ್ಮೇಲೆ ಒಂದು 50,000 ಕಟ್ಟಿದ್ರು ಅವ್ರು ಬಿಡಲ್ಲ ಸರ್. ಬರ್ತಾರೆ, ಭಾರಿ ಹಿಂಸೆ ಕೊಡ್ತಾರೆ ಸರ್. ಪ್ರತಿ ಒಂದ್ಗೂ ಬಡ್ಡಿ ಹಾಕ್ತಾರೆ. ನಾವು ಅಲ್ಗೂ ಅಲ್ಲಪ್ಪ ನೀವು ಬಡ್ಡಿ ಹಾಕ್ತೀಯಲ್ಲ, ಇಷ್ಟೊಂದು ಹಿಂಸೆ ಹಾಕ್ಬಿಡ್ತೀಯ, ಕಟ್ತಾರೆ ಹೋಗು ಅಂತ ಹೇಳಿದ್ರು ಅದೆಲ್ಲ ನೀವು ಹೇಳ್ಬಾರ್ದು, ನೀವು ಯಾರಿಗೆ ಕೇಳೋಕ್ಕೆ, ನೀವು ತಗೊಂಡಿದ್ದೀರಾ, ನೀವು ಕೊಟ್ಟಿದ್ದೀರಾ ಅಂತ ನಮಗೆ ಕ್ವಶನ್ ಮಾಡೋರು. ಏನೋ ನಾವು ಇಬ್ಬರು ಬಂದಾಗ ಏನನ್ನು ಕೇಳೋಕೆ ಹೋದಾಗ ಫೋನ್ ಮಾಡಿ 5-6 ಜನನ ಕರ್ಸ್ಕೊಂಡ್ಬಿಟ್ಟು ಒಂಥರ ಗುಂಡಾಗಿರಿ ಥರ ರೀತಿ ವರ್ತನೆ ಮಾಡೋರು ಅವರು ಸರ್. ಬೆಳಿಗ್ಗೆ 10-10:30 ಬಂದರೆ ಸಂಜೆ 7:30 8 ಗಂಟೆ ತನಕ ಇರೋರು ಸರ್. ಎಷ್ಟೋ ಸರಿ ನೋಡಿದ್ದೀವಿ ನಾವು, 8 ಗಂಟೆ ತನಕ ಇರೋರು. ಅದು ನೋಡೋಕ್ಕಾಗ್ದಲೇ ನಾವು ಗಲಾಟೆ ಮಾಡಿದ್ದೀವಿ. ನೀನು ಆ ಹೆಣ್ಮಕ್ಳಿದ್ದು ಅವ್ರು ಗಂಡು ಮಕ್ಳಿಲ್ಲ ಅಂತ ಹೇಳಿದ್ರು, ಕೇಳಲ್ವಲ್ಲ ನೀನು, ಅಲ್ಲಿ ಹೋಗ್ಬಿಡು, ಅವ್ರು ಬರ್ತಾರೆ, ಬಂದಮೇಲೆ ಕಳಿಸ್ತೀವಿ ಅಂತ ಹೇಳಿದ್ರು ಬಿಡ್ತಿರ್ಲಿಲ್ಲ ಅವರು. ಆದ್ದರಿಂದ ದಯವಿಟ್ಟು ನೀವು ಮಧ್ಯಮದವರು ಅವರಿಗೆ ತುಂಬ ಕಷ್ಟ ಕೊಡ್ತಾರೆ. ಅವ್ರನ್ನ ಕರೆಸಿ ಮಾತಾಡಿ ಅವ್ರಿಗೆ ಕಾನೂನು ರೀತಿ ಶಿಕ್ಷೆ ಕೊಡಿಸ್ಬೇಕಂತೇಳಿ ನಾವು. ಎಸ್, ಈ ಫೈನಾನ್ಸ್ ಅವನು ಯಾವನು ಅಂತ ಕಂಡಿಡಿದು ಸರಿಯಾದ ಕಾನೂನು ಕ್ರಮ ಇವನ ಮೇಲೆ ಆಗಬೇಕು. ಇಡಿಯಟ್ ಮೇಲೆ 7:30-8 ಗಂಟೆ ಆದರೂ ಹೆಣ್ಮಕ್ಳಿರೋ ಅಂಥ ಮನೆಯಲ್ಲಿ ನೀವುಗಳು ಹೋಗ್ತೀರಾ ಅಂದರೆ ನಿಮಗೆ ಎಷ್ಟು ಕಾನೂನು ಬಗ್ಗೆ ಭಯ ಇದೆ. ನೀವು ಒಂದು ಫೈನಾನ್ಸ್ ಅನ್ನೋದನ್ನು ನಡೆಸ್ತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಅವ್ಯವಹಾರದ ಚಟುವಟಿಕೆ ನಡೆಸ್ತಿದ್ದೀರಾ, ನೀವು ರೌಡಿಗಳನ್ನ ಇಟ್ಕೊಂಡು ಗೂಂಡಾಗಿರಿ ಮಾಡ್ತಿದ್ದೀರಾ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಏನು ಹೇಳ್ರಿ, ನಿಮಗೂ ಒಂದು ಟೈಮಿಂಗ್ಸ್ ಇದೆ, ನಿಮಗೂ ಮಾತಾಡಲಿಕ್ಕೆ ಎಲ್ಲ ಒಂದು ಕಾನೂನುಗಳು ತಡೆ ಇದೆ ಅನ್ನೋದು ಯಾವುದರ ಅರಿವು ಇಲ್ಲದೆ ನೀವು 7:30-8 ಗಂಟೆ ಆದರೂ ಕೂಡ ಬರೇ ಹೆಣ್ಮಕ್ಳು ಇರ್ತಕ್ಕಂಥ ಮನೆಗೆ ಹೋಗಿ ಯಾವ ರೀತಿ ನೀವು ವಸೂಲಿ ಅಂತ ಮಾಡ್ತೀರಾ ಅಂದರೆ ನಿಮ್ಗಳಿಗೆ ಕಾನೂನು ಭಯ ಇಲ್ಲ. ಆ ಕಾನೂನು ಫಸ್ಟ್ ನಿಮಗೆ ಎಚ್ಚರಿಕೆ ಕೊಟ್ಟರೆ ಕಾನೂನು ಕ್ರಮಗಳು ನಿಮ್ಮಂಥ ಫೈನಾನ್ಸು ಅವ್ರು ಯಾರು ಅಲ್ಲ, ಚೆನ್ನೈ ಎಲ್ಲ ಭೂ ಪಾತಾಳದಲ್ಲಿ ಅಡಗಿರಲಿ, ಫಸ್ಟ್ ಅವನ್ನ ಒಳಗಾಕಬೇಕು. ಆ ಇಡಿಯಟ್ನ ಒಳಗೆ ಹಾಕಿದ್ರೆ ಈ ಥರ ಆಗೋಗಿ ಎಷ್ಟೋ ತಪ್ಪು ಬಡವರ ಮೇಲೆ ಆಗ್ತಿರೋ ದೌರ್ಜನ್ಯ ನಿಲ್ಲತ್ತೆ. ಇವ್ರು 7:30-8 ಗಂಟೆ ಆದರೂ ನಿಮ್ಮ ಮನೆಗಳಲ್ಲಿ ಕೂರ್ತಿದ್ರಮ್ಮ. ಯಾಕೆ ನಿಮಗೆ ಗಂಡು ಮಕ್ಳು ಯಾರೂ ಇಲ್ವಾ? ಅವ್ರು ದುಡಿದ್ರೆ ನಮಗೆ ಬೆಳಿಗ್ಗೆ ಅವರು 6 ಗಂಟೆಗೆ ಹೋದ್ರೆ 11 ಗಂಟೆಗೆ ಬರ್ತಾರೆ. ಅಳ್ಬೇಡಿ ನೀವು, ಆಯಿತಾ? ಯಜಮಾನ್ರು ಇದ್ರೆ ಎಲ್ಲರೂ ಬರ್ತಾ ಇಲ್ಲ. ಹಾಂ, ಅವರು ನಿಮ್ಮ ಮಗ ಏನು ಮಾಡ್ತಾರೆ? ಹಣ್ಣಿನ ವ್ಯಾಪಾರ. ಒಂದು ಮಗು ಗಂಡು ಮಕ್ಕಳು ಕೈಲೇ ವಾಸ. ನನಗೇನೆ ನನ್ನ ರಾತ್ರಿ 7,000 ಆಯಿತು ಕಾಲು ಊದ್ಬಿಟ್ಟಿದ್ದಕ್ಕೆ. ನನ್ನ ಕೈಲಿಗೆ ಜಾಸ್ತಿ ಮೆಶ್ ಐತೆ ಹೊಟ್ಟೆನಲ್ಲಿ. ನನಗೆ ಜಾಸ್ತಿ ಖರ್ಚು ಮಾಡ್ತಾರೆ ಸರ್. ಇವಾಗ ನಿಮ್ಮ ಯಜಮಾನ್ರು ಸಾಲ ತಗೊಂಡಿರೋರೇ ಇಲ್ವಲ್ಲ, ಆದರೂ ನೀವು ಯಾಕೆ ಸಾಲ ಕಟ್ತಾ ಇದ್ದೀರಾ? ಹಿಂಗೆ ಟಾರ್ಚರ್ ಮಾಡ್ತಾಯಿದ್ರು ಮೇಡಮ್. ನೀವು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಇವ್ರು ಕೊಡ್ತಿರೋ ಟಾರ್ಚರ್ ಬಗ್ಗೆ? ನಮ್ಮ ಹುಡುಗರು ಭಾಳ ಮಾರಿಸ್ತದೆ, ಅವರು ತಲೆ ತಗ್ಸಿ ಯಾರು ಕೊಡಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ತಪ್ಪಲ್ಲ ಅಮ್ಮ, ತಿಳ್ಕೊಳ್ಳಿ. ನೀವು ಎಲ್ಲ ನೋಡಿ, ಇದಕ್ಕೇನೆ ಹೇಳೋದು, ಪೊಲೀಸ್ ಸ್ಟೇಷನ್ಗೆ ನೀವು ಹೋಗಿ ರಕ್ಷಣೆ ಕೇಳೋದು ನಿಮ್ಮ ತಪ್ಪಲ್ಲ. ಎಲ್ಲ ಹೌದು, ಪೊಲೀಸ್ ಸ್ಟೇಷನ್ಗೆ ಹೋಗೋರೆಲ್ಲ ಮರ್ಯಾದಸ್ತರೇ, ಗೊತ್ತಾಯ್ತಾ? ಆ ಥರ ಥಿಂಕ್ ಮಾಡಬೇಡಿ. ನಿಮಗೆ ನ್ಯಾಯ ಸಿಗಬೇಕು ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಕಂಪ್ಲೇಂಟ್ ಕೊಡಬೇಕು ಅವ್ರ ವಿರುದ್ಧ, ಆಯ್ತಾ? ಅವಾಗಲೇ ಇದೆಲ್ಲ ನಿಲ್ಲೋದು. ಇಲ್ಲ ಅಂದರೆ ನಿಮ್ಗೆ ಈ ಥರ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಇವರು ಕಳ್ರಿ, ಇವರು ಮೈಗಳ್ರಿ, ಇವರು ನೀವೆಲ್ಲ ಶ್ರಮ ಬಿದ್ದು ಕಟ್ಟಿರೋ ದುಡ್ಡಲ್ಲಿ ಆ ಬಡ್ಡಿ ತಿನ್ಕೊಂಡು ಬದುಕೋರು ಇವರು. ಏನು ಹೇಳಿ, ಅವ್ರು ಕಷ್ಟಪಟ್ಟು ದುಡಿಯೋಕ್ಕಾಗದೆ ಈ ಥರ ಬಡವ್ರ ಹತ್ರ ಬಡವ್ರ ರಕ್ತನ ಈರ್ತಿರೋರು ಇವರು, ಜಿಗಣೆ ಥರ ಈರ್ತಿರತಕ್ಕಂಥವ್ರು ಇವರೆಲ್ಲ. ಇವಾಗ ನಿಮ್ಮ ಮನೆ ಹತ್ರ ಬಂದು ಮತ್ತೆ ಇವ್ರು ರೀಸೆಂಟಾಗಿ ಯಾವಾಗ ಬಂದಿದ್ರಮ್ಮ ನಿಮ್ಮ ಮನೆ ಹತ್ರ? ಒಂದು 3 ದಿನ ಮುಂಚೆ ಬಂದಿದ್ರು. ನಾನು ಸಖತ್ ಕೈಲೇ ಇದ್ದೆ. ಸೊಸೆ ಆಚೆ ಯಾರು ಬಂದಿದ್ರು? ಏನು ಹೆಸರು ಬಂದಿದ್ದ? ಒಬ್ಬರು ಗೊತ್ತಿಲ್ಲ ಮಾಡಿ, ಇಬ್ಬರು ಬಂದಿದ್ರು. ನನಗೆ ಹುಷಾರಾಗಿ ಕೊಡ್ರಪ್ಪ ಅಂತ ಬಿಟ್ಟು ಕಾಲು ತೋರಿಸ್ದೆ. ಕಾಲು ಊದ್ಬಿಟ್ಟೈತೆ, ನನಗೆ ಹುಷಾರಾಗಿ ಹಾರ್ಟ್ ಎಲ್ಲ ಜಾಸ್ತಿ ವೈಬ್ರೇಷನ್ ಕಮ್ಮಿ ಆಗೈತೆ ಅಂತಿದ್ದಕ್ಕೆ ಹೋದರು. 25ನೇ ತಾರೀಕಿಗೆ ನೋಡಿ ಮಾತಾಡಿದ್ರೆ ಮಕ್ಕಳು ಹತ್ರ ಅಂತ ಹೇಳಿದೆ.
ಅದಕ್ಕೆ ಮಕ್ಕಳು ಅಮಾವಾಸ್ಯೆ ಶೀತದ ಕಾಲ ವ್ಯಾಪಾರ ಎಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದು 22 ಅಂತಲ್ವ ನಿರ್ಧಾರಕ್ಕೆ ಬಂದುಬಿಟ್ಟು ಏನಾದರೂ ಒಂದು ಅದಕ್ಕೋಸ್ಕರನೇ ನಿಮ್ಗೆ ಏನು ಹೇಳ್ತಾ ಇದ್ದೀವಿ, ಸರ್ಕಾರ ಕೂಡ ಹೇಳ್ತಾ ಇದೆ, ನೀವು ಇದ್ರ ಬಗ್ಗೆ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಡಿ. ಈ 5 ಸ್ಟಾರ್ ಅನ್ನೋ ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ 5 ಸ್ಟಾರ್ ಅನ್ನೋ ಫೈನಾನ್ಸ್ ಕಂಪನಿ ನಮ್ಗೆ ಈ ಥರ ತೊಂದರೆ ಕೊಡ್ತಾ ಇದೆ ಅಂತ ನೋಡಿ. ಇದನ್ನು ಯಾರೇ ನೋಡ್ತಾ ಇದ್ರು ದಯವಿಟ್ಟು ಇವರಿಗೆ ಕಾನೂನು, ಯಾಕೆಂದರೆ ಅವ್ರಿಗೆ ವಿದ್ಯೆ ಇಲ್ಲ, ಮೊದಲನೇದಾಗಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸಾಮಾಜಿಕ ಕಾರ್ಯಕರ್ತರು ಅಂತ ನೀವು ಹೇಳ್ತಿರ್ತೀರಲ್ವ, ದಯವಿಟ್ಟು ಇಂಥವ್ರ ಜೊತೆ ನಿಲ್ಲಿ, ತುಂಬ ಒಳ್ಳೆಯದಾಗತ್ತೆ ಸಮಾಜದಲ್ಲಿ. ಮತ್ತು ಇವ್ರಿಗೆ ಆಗ್ತಿರೋ ನೋವು, ಅವ್ರ ನೋವು ನೋಡ್ತಿದ್ರೆ ನಮಗೆ ಹೊಟ್ಟೆ ಎಲ್ಲ ಚುರುಕನ್ನತ್ತೆ ರೀ. ಕಟ್ಟಿದ್ದಾರೆ ಅವ್ರು ಆಲ್ರೆಡಿ, ಏನು ಅವ್ರು ತೊಗೊಂಡಿರೋ ದುಡ್ಡಿಗೇನು ಅವ್ರು ಕಟ್ಟದೆ ಮೋಸ ಮಾಡ್ತಿಲ್ಲ, ಅದಕ್ಕಿನ್ನ ಡಬಲ್ ಕಟ್ಬಿಟ್ಟಿದ್ದಾರೆ. ಏನು ಹೇಳಿ, ಇವಾಗ ಹೇಳ್ತಿರೋ ಲೆಕ್ಕಾಚಾರಕ್ಕೆ ಅವ್ರ ಕೈಗೆ ದುಡ್ಡು ಸಿಕ್ಕಿರೋದು ಬರೀ 4,65,000 ಅಷ್ಟೇ. ಆದರೆ ಅವ್ರು ಕಟ್ಟಿರ್ತಕ್ಕಂಥದ್ದು 7,60,000 ರೂಪಾಯಿ ಅವ್ರ ದುಡ್ಡನ್ನು ಆಲ್ರೆಡಿ ಕಟ್ಬಿಟ್ಟಿದ್ದಾರೆ. ಇನ್ನೂ ನಿಮ್ಗೇನಾಗಬೇಕು? ಹಾಗಾದರೆ ನೀವು ಏನಿದು ಮೀಟ್ರ್ ಬಡ್ಡಿ ದಂಧೆ ಮಾಡ್ತಿರೋದ ಫೈನಾನ್ಸ್ಗಳೆಲ್ಲ ಸೇರಿಕೊಂಡು? ಇನ್ನೂ 22 ಕಂತು ಬಾಕಿ ಇದ್ದರೂ ಕೂಡ ಆಲ್ರೆಡಿ 7,60,000 ಬಾಕಿ ಹಣ ಕಟ್ಬಿಟ್ಟಿದ್ದಾರೆ ಅವರು. ನಿಮ್ಗೆ ಆಲ್ರೆಡಿ ಏನು ನೀವು ಬಡ್ಡಿ ಲೆಕ್ಕ, ನೀವು ನಿಮ್ಮ ಲೆಕ್ಕಾಚಾರ ಮೀಟ್ರ್ ಬಡ್ಡಿ ಲೆಕ್ಕಾಚಾರದಲ್ಲಿ ನೀವು ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇರೋದು. ಖಂಡಿತ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಮತ್ತು ನಾವು ಈ ಬ್ಯಾಂಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಸಂಪರ್ಕಿಸ್ತಾ ಇದ್ದೀವಿ, ಫೋನೇ ಎತ್ತುತ್ತಾ ಇಲ್ಲ. ಪುಕ್ಕಲ್ ನನ್ನ ಮಕ್ಕಳು ನೀವೆಲ್ಲ, ಅದಕ್ಕೆ ಫೋನ್ ಎತ್ತುತ್ತಾ ಇಲ್ಲ. ನೀವು ಧೈರ್ಯ ಇದ್ದಿದ್ರೆ ಫೋನ್ ಎತ್ತಿ, ನೀವು ಕರೆಕ್ಟಾಗಿದ್ದಿದ್ರೆ ನಿಮ್ಮ ಫೈನಾನ್ಸ್ ಕಂಪನಿ ಕರೆಕ್ಟಾಗಿ ಅವ್ರ ಹತ್ರ ವಸೂಲಿ ಮಾಡೋದೇ ಸತ್ಯ ಆಗಿದ್ರೆ ನೀವು ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ರಿ. ಇಲ್ಲ ಮೇಡಮ್, ನಾವು ಅನ್ಯಾಯವಾಗಿ ರಿಸೀವ್ ಮಾಡ್ತಾ ಇಲ್ಲ, ನಾವು ಕರೆಕ್ಟಾಗಿ ಕಾನೂನುಬದ್ಧವಾಗಿ RBI ಏನು ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದೆ ಅದರಲ್ಲೇ ನಾವು ಮಾಡ್ತಿದ್ದೀವಿ ಅಂತ ನೀವು ಹೇಳ್ತಾ ಇದ್ರಿ. ನೀವು ಯಾಕೆ ಎತ್ತುತ್ತಾ ಇಲ್ಲ? ನೀವು ಕಳ್ಳರು, ಅದರಿಂದನೇ ಎತ್ತುತ್ತಾ ಇಲ್ಲ ಫೋನು. ನಿಮ್ಮಂಥ ಈಡಿಯಟ್ಸ್ನ ಸುಮ್ಮನೆ ಬಿಡಬಾರ್ದು. ಇವ್ರಿಗೆ ಕಾನೂನು ಕ್ರಮ ಆಗಲೇಬೇಕು. ಇವಾಗ ಅಮ್ಮ, ನೀವು ಇನ್ನು ಬಾಕಿ ಹಣನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು. ಈ ಬಾಕಿ ಕಂತುಗಳು ನಮಗೆ ಕಟ್ಟಕ್ಕಾಗೋದಿಲ್ಲ. ನೀವು ಮನೆಯ ದಾಖಲಾತಿಗಳನ್ನ ಏನಾದರೂ ಫೈನಾನ್ಸ್ ಕಂಪನಿಗೆ ಕೊಟ್ಟಿದ್ದೀರಾ? ನಮ್ಮ ಮನೆ ಪತ್ರ ಕೊಟ್ಟಿದ್ದೀವಿ ಮೇಡಮ್. ಓಕೆ. ಇದು ಈಗ ಎಷ್ಟು ಅಸಲೈತೆ ಅಷ್ಟಕ್ಕೆ ನಮಗೆ ಲೆಕ್ಕಾಚಾರ ಮಾಡಿ 1-2 ತಿಂಗಳು ಟೈಮ್ ಕೊಟ್ಟು ನನ್ನ ಪತ್ರ ಕೊಡಿ ಅಂದಿದ್ದಕ್ಕೆ, ಇಲ್ಲಮ್ಮ 2.5 ಲಕ್ಷ ಇನ್ನೂ ಜಾಸ್ತಿ ಆಗಿದೆ, 50,000 ಸರ್ವಿಸ್ ಚಾರ್ಜ್ ಆಗಿದೆ, 5,000 ಲಾ ಬಂದಿದ್ದಾರಲ್ಲ ಸಾಹೇಬ್ರು, ಅವ್ರಿಗೆ ಕಾರ್ ಚಾರ್ಜ್ ಆಗಿದೆ, ಅದು ಕೊಡಬೇಕು, ನೀನು ಕೊಡೋದು ನಾವು ಕೊಟ್ಟಿದ್ನಲ್ಲಿ ಕಮ್ಮಿ, ಇದು ಚಾರ್ಜಸ್ ಕೊಡಲೇಬೇಕು ಅಂತ ಅವರು 4 ಲಕ್ಷ. ಈ ಕಂಪನಿ ಇಲ್ಲಿ ತುಮಕೂರಿನ ಮ್ಯಾನೇಜರ್ ಹೆಸರೇನು? ರಂಗನಾಥ್ ಅಂತ. ಅವ್ರ ಹತ್ರ ನಾನು 3 ತಿಂಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇರೋದು. ಏನು ಹೇಳ್ತಾರೆ ನೀವು ರಿಕ್ವೆಸ್ಟ್ ಮಾಡಿದ್ರೆ? ನೀವು ಕಟ್ಟಿ, ಇದು ಈಗ 50,000 ಕಟ್ಟಿದ್ರ, ತಿರ್ಗಾ ಇನ್ನೊಂದ್ಸತಿ 25,000 ಕೊಡಿ, ಇನ್ನೊಂದ್ಸತಿ ನಿರ್ಧಾರ ಮಾಡ್ತೀನಿ, ಇನ್ನೊಂದು ಕದ್ಬಿಟ್ಟು ನಿರ್ಧಾರ ಮಾಡ್ತೀನಿ ಅಂತ ಕಟ್ಟಿಸ್ಕೊಂಡು 4 ಲಕ್ಷ ಕೊಡ್ಬೇಕಮ್ಮ, ಏನೋ ಒಂದು 5,000 10,000 ಬಿಡ್ಸೋಣ ಅಂತ ಹೇಳಿದರು. ನನ್ನ ದಿವಸ ಏನೋ ಯಾರೋ ಹಿಂಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದ್ಕೆ ತಿರ್ಗಾ ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಏನಾದರೂ ಮಾಡಿ ಸರ್. ಅವ್ರ ನಂಬರ್ ಇದೆಯಾ? ಆಯ್ತು ಮೇಡಮ್, ಬೆಳಿಗ್ಗೆ ಬಂದಿದ್ರಲ್ಲ ಅವ್ರ ಹತ್ರ ಇರ್ಬೋದು. ನಮ್ಮವ್ರು ಆದರೆ ಇವ್ರು ರಂಗನಾಥ್ ಅನ್ನೋರಿಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಇವ್ರ ಹತ್ರ ಮಾತಾಡಬೇಕು. ಈ ಅಪ್ಪನಿಗೆ ಏನು ಅಂತ ಈತ ಸತ್ಯ ಹೇಳಬೇಕು. ಇವ್ರು ಹೇಳ್ತಿರೋದು ಸತ್ಯನ? ನೀವು ಕಟ್ಟಿರೋದಕ್ಕೆ ಅಷ್ಟು ದಾಖಲಾತಿಗಳೆಲ್ಲ ಇಟ್ಕೊಂಡಿದ್ದೀರಾ? ನೀವು ಕಟ್ಟಿರೋದೆಲ್ಲ ಎಲ್ಲ ಇದೆ, ಎಲ್ಲ ಇದೆ, ಸೈನ್ಗಳು ಪ್ರತಿಯೊಂದು ಐತೆ. ಇಲ್ಲಿ ಆಚೆ ಇರ್ಬೋದು ನಮ್ಮ. ಅಂದ್ರೆ ನೀವು ಈಗೇನು ಹೇಳ್ತಿದ್ದೀರಾ, 7,60,000 ರೂಪಾಯಿ ಕಟ್ಟಿರೋದಕ್ಕೆ ದಾಖಲಾತಿ ಇದೆ. ಬೆಳಿಗ್ಗೆ ಇವರೇ ಲೆಕ್ಕ ಮಾಡ್ಕೊಂಡು ಬಂದ್ರು, ಬುಕ್ನಲ್ಲಿ ನೋಡಿ ಲೆಕ್ಕ ಮಾಡ್ಕೊಂಡು ಬಂದ್ರು. ನೀವು ಅಕೌಂಟ್ ಮುಖಾಂತರ ಕಟ್ತಿದ್ರ, ಅವ್ರಿಗೆ ಕ್ಯಾಶ್ ಮುಖಾಂತರ ಕಟ್ತಾ ಇದ್ರ? ಮನೆ ಹತ್ರನೂ ಬಂದ್ರು, ಕೊಟ್ಟರು, ರಸೀತು ತಗೊಳ್ತಾ ಇದೆ, ಬುಕ್ನಲ್ಲಿ ಬರ್ಸ್ಕೊಳ್ತಾ ಇದ್ರೆ, ಬ್ಯಾಂಕ್ ಹೋದ್ರೂ ಕಂಪ್ಯೂಟರ್ ಬಿಲ್ಲು ತಗೊಳ್ತಾ ಇದೆ, ಬುಕ್ನಲ್ಲಿ ಬರ್ಸ್ಕೊಳ್ತಾ ಇದೆ. ಆ ಬುಕ್ನಲ್ಲಿ ಐತೆ ಮೇಡಮ್. ನಿಮ್ಗೆ ಎಷ್ಟು ಜನ ಅಮ್ಮ ಮಕ್ಕಳು? 2 ಮೇಡಮ್. 2. 2 ಗಂಡು ಮಕ್ಕಳು, ಹೆಣ್ಮಕ್ಳು ಯಾರು ಇಲ್ಲ? ಸಾಕಿದ್ರೆ ಗಂಡು ಮಕ್ಕಳು. ಇವಾಗ 2 ಗಂಡು ಮಕ್ಕಳದು ಮದ್ವೆ ಆಗಿದ್ಯಾ? ಒಂದು ಆಗೈತೆ, ಒಂದು ಮಗುದು ಇಲ್ಲಿ ಮೂಳೆ ಕಟ್ಟಿ ಆಪರೇಷನ್ ಆಗೈತೆ. ಇವಾಗ ನಿಮ್ಮನ್ನ ಸಾಕ್ತಿರೋದು ಅವರೇ? ಅವರೇ. ನಾನು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿದ್ದೀನಿ, ಅದು ಎಕ್ಸಸೈಸ್ ಆಗಲಿ ಅಂತ ಇಟ್ಟಿದ್ದಾರೆ. ಶುಗರ್ ಹಾರ್ಟ್ ಪೇಷಂಟ್ ಎಲ್ಲ ಎಕ್ಸಸೈಸ್, ಸಣ್ಣ ಕುರ್ಕುರಿ ಬಿಸ್ಕೆಟ್ಸ್ ಮಾರ್ತೀರಾ? ಸುಮ್ಮನೆ ಚಿಲ್ಲರೆ ಅಂಗಡಿ ಥರ ಇಟ್ಕೊಂಡಿದ್ದೀರಾ?
ನೋಡಿ, ಅದರಲ್ಲಿ ಮೆನ್ಷನ್ ಆಗಿದೆ 24.54% ಅಂತ. ಅಂದರೆ ಇವರು 25% ಬಡ್ಡಿ ತಗೊಳ್ತಾ ಇರೋದು ಇವ್ರ ಹತ್ರ. ಏನು ಈ 5 ಸ್ಟಾರ್ ಅನ್ನೋ ಫೈನಾನ್ಸ್ ಕಂಪನಿ ಇದೆಯಲ್ಲ, 25% ಬಡ್ಡಿ ತಗೊಳ್ತಾ ಇರೋದು ಇವರು. ಜೊತೆಗೆ ಅಮ್ಮ ಇವಾಗ ನೀವು ಇವಾಗ ಇನ್ನು ಎಷ್ಟು ಕಟ್ಟಬೇಕು ನೀವು ಅಂತ ಹೇಳ್ತಿದ್ದಾರೆ. ಇದು 22 ಕಂತಂದರೆ ಅದು ಎಕ್ಸ್ಟ್ರಾ ಬಡ್ಡಿ. ಟೋಟಲ್ ಇವಾಗ ಇನ್ನ ಎಷ್ಟು ಕಟ್ಟಿ ಅಂತ 4.5 ಲಕ್ಷ. 4.5 ಲಕ್ಷ. ನೀವೀಗ ತಗೊಂಡಿರೋದು 4,65,000ಕ್ಕೆ. ಆಲ್ರೆಡಿ ನೀವು 7,60,000 ಕಟ್ಟಿದ್ರು ಕೂಡ ಇನ್ನೂ 4.5 ಲಕ್ಷ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಹೌದು ಮೇಡಮ್. ಎಂತ ಕಂತ್ರಿಗಳಿದ್ದೀರ್ರಿ ನೀವು. ಹಾಂ, ನಿಮಗೆ ಮಾನ ಮರ್ಯಾದೆ ಏನೂ ಇಲ್ವಾ? ಯಾಕೆ ಮೈಬಗ್ಸ್ ಮಣ್ಣೊತ್ತು ದುಡಿಯೋಕೆ ನಿಮ್ಮ ಕೈಲಾಗಲ್ಲ? ಈ ಥರ ಬಡ್ಡಿ ಸಾಲದ ಬಡ್ಡಿ ತೊಗೊಂಡ್ಬಿಟ್ಟು ಚೆನ್ನಾಗಿ ತಿಂದು ಆರಾಮಾಗಿ ಎಸಿಲಿ ಕೂತ್ಕೊಳ್ಳೋಣ ಅಂತನ? ಅವರು ಬೆವರೆಲ್ಲ ಸುರಿಸ್ತಾ ಇರೋದು ರಕ್ತ. ಅವ್ರು ಸುರಿಸ್ತಿರೋ ರಕ್ತದಲ್ಲಿ ನೀವು ಐಷಾರಾಮಿ ಜೀವನ ಮಾಡೋಕ್ಕೆ ನೋಡ್ತಾ ಇದ್ದೀರಾ? ಹಾಂ, ಬಡವ್ರು ಹೆಂಗ್ರಿ ಬದುಕಬೇಕು? ನಿಮ್ಮಂಥವ್ರೆಲ್ಲ ಈ ಥರ. ಅದು ಅವ್ರು ಅವಿದ್ಯಾವಂತರು. ಅವ್ರಿಗೆ ಒಬ್ಬ ಮನುಷ್ಯ ಸತ್ತೋದ್ರೆ ಇನ್ಸೂರೆನ್ಸ್ ಇರುತ್ತೆ ಪ್ರತಿಯೊಂದು ಲೋನ್ಗೂ. ಅದು ಆ ಇನ್ಸೂರೆನ್ಸಲ್ಲಿ ಆ ಲೋನ್ ಕವರೇಜ್ ಕ್ಲಿಯರ್ ಆಗಿ ಅವರ ಪತ್ರನ ಅವ್ರಿಗೆ ಆಲ್ರೆಡಿ ನೀವು 1 ವರ್ಷದ ಮುಂಚೆನೇ ವಾಪಸ್ ಕೊಡಬೇಕಾಗಿತ್ತು. ಮಾನ ಮರ್ಯಾದೆ ಇಲ್ಲದೆ, ಅವ್ರಿಗೇನು ವಿದ್ಯೆ ಗೊತ್ತಿಲ್ಲ ಮತ್ತು ಕಾನೂನ ಅರಿವಿಲ್ಲ ಅನ್ನೋ ಕಾರಣಕ್ಕೆ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ಎದುರಿಸ್ಕೊಂಡು ರೌಡಿಸಮ್ ಮಾಡಿಕೊಂಡು ಅವ್ರ ಹತ್ರ ಇನ್ನೂ 4.5 ಲಕ್ಷ, ಈಗ ಆಲ್ರೆಡಿ 4 ಲಕ್ಷ ಬಡ್ಡಿ ತಿಂದಿರೋದಲ್ಲದೆ ಇನ್ನೂ 4.5 ಲಕ್ಷ ಎಕ್ಸ್ಟ್ರಾ ಬಡ್ಡಿ ಕೇಳ್ತಾ ಇದ್ದೀರಾ. ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಬೇಕು. ಇದನ್ನು ನೋಡ್ತಿರೋ ಪ್ರತಿಯೊಬ್ಬ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ನಾವು CM ಹತ್ರ ರಿಕ್ವೆಸ್ಟ್ ಮಾಡೋದಷ್ಟೇ, ನೀವಲ್ಲಿ ಕುತ್ಕೊಂಡು ಸುಗ್ರೀವಾಜ್ಞೆ ಹೊರಡಿಸೋದಲ್ಲ ಸರ್. ಮೂಲಭೂತವಾಗಿ ಏನಾಗ್ತಿದೆ, ಗೃಹ ಮಂತ್ರಿಗಳ ತವರೂರಿನಲ್ಲೇ ಈ ಥರ ಘಟನೆಗಳು ನಡೀತಾ ಇದ್ದಾವೆ. ಇದಕ್ಕೆ ಮೊದಲು ನಮ್ಮ ಜಿಲ್ಲೆಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನೂ ಎಷ್ಟು ಜನ ಇವರೇನೋ ಇವಾಗ ಯಾರೋ ಹೇಳಿದ್ರು, ನಮ್ಮನ್ನು ಸಂಪರ್ಕ ಮಾಡಿದ್ರು, ಇದು ಬಯಲಿಗೆ ಬರ್ತಾ ಇದೆ. ಈ ಥರ ಇನ್ನೂ ಎಷ್ಟೋ ಘಟನೆಗಳಿದೆ. ಇವ್ರನ್ನ ನೋಡ್ತಿದ್ರೆ ತುಂಬ ತುಂಬ ನೋವಾಗತ್ತೆ. ಯಾಕೆ ಅಂದರೆ ಇನ್ನೂ 4.5 ಲಕ್ಷ ಕಟ್ಟಬೇಕು ಅಂದರೆ ಆ ತಾಯಿ ಎಲ್ಲಿಂದ ಹೋಗಿ ಕಟ್ಟಬೇಕು? ಅವರಿಗೆ ಕಾಲಲ್ಲಿ ನೋಡಿದ್ರೆ ಗಾಯ ಆಗಿದೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಾರೆ. ಇವ್ರು ಕೊಡೋ ಟಾರ್ಚರ್ಗೆ ಆಲ್ರೆಡಿ ಇವಾಗ ಅವ್ರ ಗಂಡನ ಕಳ್ಕೊಂಡು ಬಿಟ್ಟಿದ್ದಾರೆ. ಇದೇ ಫೈನಾನ್ಸ್ ಕಂಪನಿ ಹೋಗಿ ಅವ್ರಿಗೆ ಕೊಡ್ತಿದ್ದ ಟಾರ್ಚರ್ಗೆ ತಡೆಯೋಕ್ಕಾಗದೆ ಅವರು ಆ ಟೆನ್ಷನ್ನಲ್ಲಿ ಆಲ್ರೆಡಿ ಇವಾಗ ಅವರ ಗಂಡನ್ನು ಅವ್ರು ಕಳ್ಕೊಂಡಿದ್ದಾರೆ. ಮತ್ತು ಇವ್ರಿಗೂ ಹಾಗೆ ಆದರೆ ಯಾರು ಹೊಣೆ ಹೊತ್ಕೊಳ್ತಾರೆ? ಅಂದರೆ ಬಡವರ ಸಾವಿಗಾಗಲಿ ನೋವಿಗಾಗಲಿ ಏನು ಬೆಲೆನೇ ಇಲ್ವಾ? ಇದು ಇನ್ನು ಈ ಥರ ಒಂದು ದೌರ್ಜನ್ಯ ಇನ್ನು ಎಷ್ಟು ದಿವಸ ಮುಂದುವರಿಬೇಕು ನಮ್ಮ ಸಮಾಜದಲ್ಲಿ? 4.5 ಲಕ್ಷ ಅವ್ರು ಎಲ್ಲಿಂದ ತಂದು ಕಟ್ಟಬೇಕು? ಏಕೆ ತಂದು ಕಟ್ಟಬೇಕು ಅವರು? ಇದಕ್ಕೆ ಖಂಡಿತವಾಗ್ಲೂ ಆ್ಯಕ್ಚುಲಿ ಈ ಥರ ಕೇಸಸ್ಸಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಆಗಬೇಕು. ಬಂದು ಅವ್ರು ಕಂಪ್ಲೇಂಟ್ ಮಾಡೋದಲ್ಲ, ಸ್ವಯಂ ಆಗಿ ತಗೊಂಡು ಈ ಥರ ಬಡವ್ರಿಗೆ ಒಂದು ರಕ್ಷಣೆ ಅಂತ ನಮ್ಮ ಸರ್ಕಾರ ಕೊಡಬೇಕು. ಅಮ್ಮ, ನಮ್ಮ ಕೈಲಿ ಏನು ಪ್ರಯತ್ನ ಆಗುತ್ತೋ, ನಿಮಗೆ ಯಾರಾದರೂ ನಾವು ಒಂದು ಕಂಪ್ಲೇಂಟ್ ಕೊಡಿಸೋ ವಿಚಾರ ಇರಲಿ ಅಥವಾ ಕಾನೂನು ರೀತಿಯಲ್ಲಿ ವಕೀಲರು ಯಾರಾದರೂ ನಿಮಗೆ ಸಪೋರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ವಿಚಾರಿಸಿ ನಿಮ್ಗೆ ಹೇಳ್ತೀವಿ. ಆದಷ್ಟು ನಿಮಗೆ ಈ ಅನ್ಯಾಯ ಮೋಸದಿಂದ ಹೊರಗಡೆ ಬರಲಿಕ್ಕೆ ಏನು ಪ್ರಯತ್ನ ನಮ್ಮಿಂದ ಆಗುತ್ತೋ ಅದನ್ನು ನಾವು ಮಾಡಿಕೊಡ್ತೀವಿ. ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ? ನಿಮಗೆ ಯಾರೇ ಬಂದು ನಿಮ್ಮ ಮನೆ ಮುಂದೆ ಇನ್ನು ಈ ಫೈನಾನ್ಸ್ ಅವರವ್ರಾಗಲಿ ಯಾರೇ ಆಗಲಿ ಅಳಬೇಡಿ, ಆಯಿತಾ? ಯಾರೇ ಬಂದು ನಿಮಗೆ ತೊಂದರೆ ಕೊಟ್ಟರು ನಮ್ಮ ರಿಪೋರ್ಟರ್ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಇಮಿಡಿಯೇಟ್ ನೀವೊಂದು ಫೋನ್ ಮಾಡಿ, ಇಮಿಡಿಯೇಟ್ ನಾವಲ್ಲಿ ಇರ್ತೀವಿ. ಆ ಕಾನೂನು ಕ್ರಮ ಏನಾಗಬೇಕೋ ಇವ್ರ ಮೇಲೆ ಆಗೇ ಆಗತ್ತೆ, ಆಯ್ತಾ? ಹೆದರ್ಕೋಬೇಡಿ, ಆಯಿತಾ? ಇವಾಗ ಆ್ಯಕ್ಚುಲಿ ನಿಮ್ಮ ವಿಚಾರದಲ್ಲಿ ವೈಯಕ್ತಿಕವಾಗಿ ನಾನು ನಿಮ್ಮ ವಿಚಾರದಲ್ಲಿ ಹೇಳ್ತಿದ್ದೀನಿ ಕೇಳಿ. ನಿಮ್ಮ ಯಜಮಾನರು ತೀರ್ಕೊಂಡು ಬಿಟ್ಟಿದ್ದಾರೆ. ಅವಾಗಲೇ ಈ ಫೈನಾನ್ಸ್ ಕಂಪನಿ ಆ ಒಂದು ಸಾಲನ ಮನ್ನಾ ಮಾಡಿ ನಿಮ್ಮ ಆಸ್ತಿ ಪತ್ರನ ನಿಮಗೆ ಕೊಡಬೇಕಾಗಿತ್ತು. ಆದರೆ ಅವರು ಮೋಸದಿಂದ ನಿಮ್ಮ ಹತ್ರ ಕಟ್ಟಿಸ್ಕೊಳ್ತಿದ್ದಾರೆ. ಏನು ಹೇಳಿ, ಇವಾಗ ಆಲ್ರೆಡಿ ನೀವು ಅಸಲು ಬಡ್ಡಿ ಕೂಡ ಕಟ್ಟಿದ್ದೀರ. ಇವಾಗ ಅವ್ರು ನಿಮ್ಮ ಹತ್ರ ಚಕ್ರ ಬಡ್ಡಿ ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ.
ಅದು ಆಗೋದು ಬೇಡ, ಆಯಿತಾ? ಇದು ಇಲ್ಲಿಗೆ ನಿಲ್ಲಿ. ಇದಕ್ಕೆ ನಾವು ಏನು ಪ್ರಯತ್ನ ಪಡ್ಬೋದು ಪ್ರಯತ್ನ ಪಡ್ತೀವಿ, ಆಯಿತಾ? ಎಸ್, ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಖಾಸಗಿ ಕಂಪನಿ 5 ಸ್ಟಾರ್ ಫೈನಾನ್ಸ್ ಅನ್ನೋ ಈ ಖಾಸಗಿ ಕಂಪನಿ ಈ ಕುಟುಂಬಕ್ಕೆ ಅದೆಷ್ಟು ಕಿರುಕುಳ ನೀಡಿದೆ ಅನ್ನೋದನ್ನು ಅವ್ರ ಬಾಯಿಂದನೇ ನೀವು ಕೇಳಿದ್ರಿ. ಹೀಗಾಗಿ ನಾವು ಇನ್ನೊಂದು ಎಲ್ಲ ವೀಕ್ಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಸಾಲ ಮಾಡೋ ಮುಂಚೆ ತುಂಬ ಎಚ್ಚರ ವಹಿಸಿ. ಅವ್ರು ನಿಮಗೆ ಸಾಲ ಈಸಿಯಾಗಿ ಕೊಡ್ತೀವಿ ಅಂತ ಮುಂದೆ ಬರ್ಬೋದು, ಆದರೆ ಅವ್ರು ಏನಕ್ಕೆ ಬರ್ತಿದ್ದಾರೆ, ಅಷ್ಟು ಈಸಿಯಾಗಿ ಹೆಂಗೆ ಕೊಡ್ತಿದ್ದಾರೆ, ಮತ್ತು ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಪ್ರತಿಯೊಂದು ಮಾಹಿತಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಯಾರು ವಿದ್ಯಾವಂತರಿರ್ತಾರೋ ಅವ್ರ ಹತ್ರ ಕರೆದು ತಿಳ್ಕೊಂಡು ಆಮೇಲೆ ಸಾಲ ಮಾಡಿ. ಜೊತೆಗೆ ಇಂಥ ಕಿರುಕುಳ ಎಲ್ಲಾದರೂ ನಡೀತಾ ಇದ್ದರೆ ಇಮಿಡಿಯೇಟ್ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿ. ಓಕೆ, ಆವಾಗ ಕಾನೂನು ರೀತಿ ಕ್ರಮ ಆಗುತ್ತೆ. ಅವ್ರಿಗೆ ಅದರಿಂದ ನೀವು ಹೆಂಗೆ ಹೊರಗಡೆ ಬರ್ಬೋದು ಅನ್ನೋದಕ್ಕೆ ಒಂದು ದಾರಿ ಸಿಗುತ್ತೆ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.